ನಮಸ್ಕಾರ. ಈ ಮರವನ್ನು ಹಪ್ಕೊಂಡ್ರೆ ಸಾಕು ನೀವು ಖಂಡಿತವಾಗ್ಲೂ ಸಾಲ ಲಕ್ಷ ಇರಲಿ, ಸಾಲ ಕೋಟಿ ಇರಲಿ, ಖಂಡಿತವಾಗ್ಲೂ ತೀರೇ ತೀರುತ್ತೆ. ಮತ್ತು ಹಣ ಸಿಕ್ಕಾಬಟ್ಟೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಖಂಡಿತವಾಗ್ಲೂ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಈ ಮರನ ನೀವು ಹೋಗಿ ಅಪ್ಕೊಂಡು ನೋಡಿ, ಅಪ್ಕೊಳ್ಳಿ, ಅಪ್ಕೊಂಡು ನೋಡಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಸಾಲ ಲಕ್ಷ ಇರಲಿ, ಸಾಲ ಕೋಟಿ ಇರಲಿ, ಖಂಡಿತವಾಗ್ಲೂ ತೀರೇ ತೀರುತ್ತೆ. ಮತ್ತು ಹಣ ನಿಮಗೆ ಸಿಕ್ಕಾಬಟ್ಟೆ ಬಂದೇ ಬಿಡುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾವ ಮರ, ಯಾವ ದಿನ ಹೋಗಬೇಕು, ಎಲ್ಲಿದೆ ಈ ಮರ ಹೇಳ್ತೀನಿ, ಪ್ಲೇಸು ಹೇಳ್ತೀನಿ. ಯಾವ ದಿನ ಯಾವ ಟೈಮಲ್ಲಿ ಅಪ್ಕೊಬೇಕು ಅದನ್ನು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, 2 ಸರಿ ಪ್ರೆಸ್ ಮಾಡಿ. ಈ ನೋಡಿ, ಈ ಪುಣ್ಯ ವೃಕ್ಷ ಅಂತೀವಿ, ಪುಣ್ಯ ವೃಕ್ಷ ಅಂತೀವಿ. ಮತ್ತು ಈ ಎಸ್ಪೆಷಲಿ ಈ ಸಾಲದ ಸಮಸ್ಯೆ ಇದ್ದವರು, ಸಾಲ ಲಕ್ಷ ಇರಲಿ, ಸಾಲ ಕೋಟಿ ಇರಲಿ, ಖಂಡಿತವಾಗ್ಲೂ ತೀರೋ ಹಾಗೆ ಮಾಡೇ ಮಾಡುತ್ತೆ. ಮತ್ತು ಅದೊಂದೇ ಅಲ್ಲ, ಹಣ ಸಿಕ್ಕಾಬಟ್ಟೆ ಬಂದೇ ಬರುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈ ಮರಕ್ಕೆ ಹೋಗಿ ಅಪ್ಕೊಬೇಕಷ್ಟೇ. ನೀವು ಅಪ್ಕೊಂಡು ಕೇಳ್ಕೊಳ್ಳಿ, ಅಲ್ಲಿ ಏನೂ ಮಾಡಬೇಡಿ, ಬರೀ ಅಪ್ಕೊಳ್ಳಿ. ಮರನ ಅಪ್ಕೊಂಡು ನಿಮ್ಮ ಕಷ್ಟಗಳು ಈ ಮರದ ಮುಂದೆ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸಾಲ ಲಕ್ಷ ಇರಲಿ, ಸಾಲ ಕೋಟಿ ಇರಲಿ, ಖಂಡಿತವಾಗ್ಲೂ ತೀರೇ ತೀರುತ್ತೆ. ಸಿಕ್ಕಾಬಟ್ಟೆ ಹಣ ಬಂದೇ ಬರುತ್ತೆ. ಆವಾಗ ನಂತರ ನೀವು ನೆಮ್ಮದಿಯಾಗಿ ಬದುಕ್ತೀರಾ. ಯಾವುದೇ ರೀತಿ ಸೈಟು ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ, ಮನೆ ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ, ಭೂಮಿ ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ, ಬಂಗಾರ ಮಾರಿ ಸಾಲ ತೀರ್ಸೋ ಅಂಥ ಅವಶ್ಯಕತೆಯೇ ಇಲ್ಲ. ಈ ಮರದ ಮುಂದೆ ಹೋಗಿ ಈ ಮರನ ಅಪ್ಕೊಂಡು ನೀವು ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಸಾಲ ತೀರೇ ತೀರುತ್ತೆ, ಹಣ ಸಿಕ್ಕಾಬಟ್ಟೆ ನಿಮಗೆ ಬಂದೇ ಬರುತ್ತೆ. ಈ ಮರ ಇರೋ ಪ್ಲೇಸ್ ಹೇಳ್ತೀನಿ ಮೊದಲು, ತದನಂತರ ಆಮೇಲೆ ಅದು ಯಾವ ಮರ ಅಂತ ಹೇಳ್ತೀನಿ, ಯಾವ ದಿನ ಹೋಗಬೇಕು, ಯಾವ ಟೈಮಲ್ಲಿ ಅಪ್ಕೊಬೇಕು ಅಂತ ಹೇಳ್ತೀನಿ. ಮೊದಲೇದು 3 ಪ್ಲೇಸ್ ಬರ್ತವೆ, ಹೇಳ್ತೀನಿ. ಪವರ್ಫುಲ್ ಮರ ಇರೋ ಪ್ಲೇಸು ಮೊದಲೇದು ಬಂದು ಈ ಮೈಸೂರು ಚಾಮರಾಜನಗರದ ರಸ್ತೆ ಸಮೀಪದಲ್ಲಿ ಬರುತ್ತೆ. ಮೈಸೂರು ಚಾಮರಾಜನಗರದ ರಸ್ತೆ ಸಮೀಪದಲ್ಲಿ ಬರುತ್ತೆ. ಕೋಡಿಹಳ್ಳಿ, ಬಸವಪುರ, ಚಾಮರಾಜನಗರ. ಎರಡನೇದು ನೆಲಮಂಗಲದ ಹತ್ರ ಬರುತ್ತೆ. ನೆಲಮಂಗಲ, ಕರೇಕಲ್ ಕ್ರಾಸ್ ಗುಹೆ ಕಲ್ಲಮ್ಮ ದೇವಸ್ಥಾನದ ಹತ್ರ ಬರುತ್ತೆ. ಇನ್ನು ಮೂರನೇದು ಬೆಂಗಳೂರು, ಲಾಲ್ಬಾಗು ಕಬ್ಬನ್ ಪಾರ್ಕಲ್ಲೇ ಬರುತ್ತೆ. ಲಾಲ್ಬಾಗು ಕಬ್ಬನ್ ಪಾರ್ಕು, ಸೌತ್ ಗೇಟು, ಅಲ್ಲಿ ಡಾನ್ ಜಯರಾಜ್ನ ಹೊಡೆದಾಕಿದ್ರಲ್ಲ ಆ ಪ್ಲೇಸ್ ಹತ್ರ ಕಲ್ಯಾಣಿ ಇದೆ. ಅಲ್ಲೊಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಹತ್ರ ಈ ಒಂದು ಮರ ಬರುತ್ತೆ. ಯಾವುದು ಗೊತ್ತಾ ಅದು ಮರ? ಈ ಮರ ಬಂದು ತಾರೆ ಮರ, ತಾರಾ ವೃಕ್ಷ, ಶನಿದೇವನ ಇಷ್ಟವಾದ ವೃಕ್ಷ, ಶನಿದೇವನ ಪ್ರಿಯವಾದ ವೃಕ್ಷ, ಶನಿದೇವನ ವಾಸಸ್ಥಾನ ಅಂತೀವಿ ತಾರೆ ಮರನ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಆ ಮರನ ಅಪ್ಕೊಳ್ಳಿ. ಅಪ್ಕೊಂಡು ನಿಮ್ಮ ಕಷ್ಟಗಳು ಕೇಳ್ಕೊಳ್ಳಿ, ನಿಮ್ಮ ಕಷ್ಟಗಳು ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಶನಿದಾತ ನಿಮ್ಮ ಕರ್ಮಗಳು ಕಳೀತಾನೆ. ಹೋಗುವಾಗ ಬ್ಲಾಕ್ ಕಲರ್ ಡ್ರೆಸ್ಸು ಅಥವಾ ಬ್ಲೂ ಕಲರ್ ಡ್ರೆಸ್ಸು ಹಾಕ್ಕೊಂಡು ಹೋಗಿ, ಅಲ್ಲೇನೂ ಮಾಡೋಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ ಅದನ್ನು ಅಪ್ಕೊಳ್ಳಿ. ಅಪ್ಕೊಂಡು ಕಣ್ಣೀರಿಡ್ತಿರೋ, ಬೇಡ್ಕೊತಿರೋ, ಏನು ಕೇಳ್ಕೊಂತಿರೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಮರ ಅಂತೂ ನಿಮ್ಮನ್ನು ಕಾಪಾಡುತ್ತೆ. ಈ ಮೈಸೂರು ಚಾಮರಾಜನಗರದ ರಸ್ತೆ ಸಮೀಪದಲ್ಲಿ ಬರುತ್ತೆ. ಕೋಡಿಹಳ್ಳಿ, ಬಸವಪುರ, ಚಾಮರಾಜನಗರ. ತಾರೆ ಮರದ ಶನೇಶ್ವರ ದೇವಸ್ಥಾನ ಇದೆ ಅಲ್ಲಿ.
ತಾರೆ ಮರದ ಶನೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲೇ ಒಂದು ಈ ತಾರಾ ಮರ, ತಾರೆ ವೃಕ್ಷ ಬರುತ್ತೆ. ತಾರೆ ಮರದ ಶನೇಶ್ವರ ದೇವಸ್ಥಾನ, ಕೋಡಿಹಳ್ಳಿ, ಬಸವಪುರ, ಚಾಮರಾಜನಗರ. ಬೇಕಿಲ್ಲೇ ಗೂಗಲಲ್ಲಿ ಹೊಡೆದು ನೋಡಿ, ಸಿಗುತ್ತೆ. ಫೋಟೋನೂ ಸಿಗುತ್ತೆ, ಅಡ್ರೆಸ್ಸು ಸಿಗುತ್ತೆ. ಈ ನೆಲಮಂಗಲದ ಹತ್ರ ಕರೇಕಲ್ ಕ್ರಾಸು, ಗುಹೇಕಲ್ಲಮ್ಮ ದೇವಸ್ಥಾನದ ಹತ್ರ ಬರುತ್ತೆ ಈ ಒಂದು ತಾರೆ ಮರ, ತಾರ ವೃಕ್ಷ. ಇನ್ನೊಂದು ಲಾಲ್ಬಾಗು ಕಬ್ಬನ್ ಪಾರ್ಕಲ್ಲಿ ಸೌತ್ ಗೇಟು ಎಂಡಲ್ಲಿ ಅಲ್ಲೊಂದು ಕಲ್ಯಾಣಿ ಬರುತ್ತೆ. ಆ ಕಲ್ಯಾಣಿ ಹತ್ರ ತಾರೆ ಮರ, ತಾರಾ ವೃಕ್ಷ, ಟರ್ಮಿನೇಲಿಯಾ ಬಿಲಿರಿಕಾ ಅಂತಾರೆ. ಟರ್ಮಿನೇಲಿಯಾ ಬಿಲಿರಿಕಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಬೇಡ್ಕೊಳ್ಳಿ, ಕಷ್ಟಗಳು ಕೇಳ್ಕೊಳ್ಳಿ, ಆ ಮರನ ತಬ್ಕೊಳ್ಳಿ. ಖಂಡಿತವಾಗ್ಲೂ ಸಾಲ ಲಕ್ಷ ಇರಲಿ, ಸಾಲ ಕೋಟಿ ಇರಲಿ, ಖಂಡಿತವಾಗ್ಲೂ ತೀರೋಗ ಹಾಗೆ ಮಾಡೇ ಮಾಡುತ್ತೆ. ಅದೊಂದೇ ಅಲ್ಲ, ಹಣ ಸಿಕ್ಕಾಬಟ್ಟೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋರಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಈ ಒಂದು ಮಾರ್ಗದರ್ಶನ ಮಾಡಿದ್ದೀನಿ. ನೊಂದು ಬೆಂದವರಿಗೆ ಅನುಕೂಲ ಮಾಡ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.